ರಾಜ್ಯ ಮಟ್ಟದಲ್ಲಿ ಇವತ್ತು SSLC ಪರೀಕ್ಷೆಯನ್ನ ಅತಿ ಹೆಚ್ಚಿನ ಅಂಕಗಳಿಂದ ಇವತ್ತು ಪಡೆದು ಪಾಸ್ ಆದಂತ ಪ್ರಥಮ ಸ್ಥಾನದಲ್ಲಿ ಇವತ್ತು ಆಯ್ಕೆಗೊಂಡಂತ ಸೃಷ್ಟಿ ಪಾಟೀಲ್ ವಿದ್ಯಾರ್ಥಿನಿ ಮಲತ್ವಾಡದವರು. ಅದೇ ರೀತಿಯಾಗಿ ಅಪೂರ್ವ ಮೂಲಿಮನಿ ಕುದುರಿ ಸಾಲೋಡಿಗಿ ಅವರು 2ನೇ ರ್ಯಾಂಕ್ ಬಂದು ಪಾಸ್ ಆಗಿದ್ದಾರೆ. ಬಹಳ ಇಡೀ ತಾಲೂಕಿಗೆ ಒಂದು ಸಂತೋಷ ತರತಕ್ಕಂತ ವಿಷಯ. ವಿಶೇಷವಾಗಿ ಇವತ್ತು ಈ ನಮ್ಮ ನಾಗರಬೆಟ್ಟದಲ್ಲಿ ಇರ್ತಕ್ಕಂಥ ಆಕ್ಸ್ಫರ್ಡ್ ಸಂಸ್ಥೆ ಏನಿದೆ, ಒಂದು ಗುಣಮಟ್ಟದ ಶಿಕ್ಷಣವನ್ನ ನೀಡುವುದರ ಮುಖಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನ ರೂಪಿಸುವುದರಲ್ಲಿ ಈ ರಾಜ್ಯ ಮಟ್ಟದಲ್ಲಿ ಇವತ್ತು ಒಂದು ಏಕೈಕ ಸಂಸ್ಥೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರತಿ ವರ್ಷ ಹೈಯೆಸ್ಟ್ ಇವತ್ತು ನೀಟ್ ನಲ್ಲಿ ಪಾಸ್ ಆಗ್ತಕ್ಕಂಥ ಮೆಡಿಕಲ್ ರೀತಿಯಾಗಿ CET ಅಲ್ಲಿ ಎಂಜಿನಿಯರಿಂಗ್ ರ್ಯಾಂಕ್ ಪಡೆದು ಎಂಜಿನಿಯರಿಂಗ್ ಸೇರ್ತಕ್ಕ ಪ್ರತಿ ವರ್ಷ ಕೂಡ ಸೆಂಟ್% ರಿಸಲ್ಟ್. ಆ ಸೆಂಟ್% ನಲ್ಲಿ ಕನಿಷ್ಠ ಪಕ್ಷ 75-80% ಅಷ್ಟು ಡಿಸ್ಟಿಂಗ್ವಿಶ್ಡ್ ಸ್ಟೂಡೆಂಟ್ಸ್ ಹೀಗೆ ಇರುವುದರಿಂದ ಒಂದು ವಿಶೇಷವಾದಂತಹ ಇವತ್ತು ಈ ಸಂಸ್ಥೆಗಳು, ಇದು ಒಂದು ಸಂಸ್ಥೆ ಇದೆ. ಆಮೇಲೆ 2ನೇ ಸಂಸ್ಥೆ ನಮ್ಮ ಅದು ಕೂಡ ಆಕ್ಸ್ಫರ್ಡ್ ಅಲ್ಲ, ಅದು ಎಕ್ಸ್ಪರ್ಟ್ ಅನ್ನು 2 ಸಂಸ್ಥೆ. ಅದರಲ್ಲಿ ವಿಶೇಷವಾಗಿ ಇಡೀ ತಾಲೂಕಿಗೆನೆ, ಜಿಲ್ಲೆಗೇನೆ, ರಾಜ್ಯಕ್ಕೇನೆ ಕೂಡ ಒಂದು ಗುರುತಿಸಿಕೊಂಡಂತ ಸಂಸ್ಥೆ ಆಗಿದೆ. ಬಹಳ ಹೆಮ್ಮೆಯ ವಿಷಯ. ಅದಕ್ಕೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಅವರು ಲಕ್ಷ್ಯ ಕೊಡ್ಲಿ, ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡೋದ್ರಲ್ಲಿ ಇದೇ ರೀತಿಯಾಗಿ ಮುಂದೆ ಅವರು ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ಲಿ. ಬಡ ಮಕ್ಕಳಿಗೆ ವಿಶೇಷವಾಗಿ ಬಹಳ ಸಹಾಯಹಸ್ತದಿಂದ ಮತ್ತು ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ನೀಡಿ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾದಂತಹ ಶಿಕ್ಷಣವನ್ನ ಕೆಲವೊಂದು ಜನಕ್ಕೆ ಕೊಡುವ ಮುಖಾಂತರ ತಂದೆ ಆದಂತಹ ಒಂದು ಮೆರಗನ್ನು ಇವತ್ತು ಮೆರೆದಿದ್ದಾರೆ ಅಂತ ಆಗಲಿಕ್ಕಿಲ್ಲ. ಅದಕ್ಕೆ ಆ ಸಂಸ್ಥೆಯವರಿಗೆ ನಾನು ಪ್ರಥಮವಾಗಿ ಅಭಿನಂದಿಸ್ತೇನೆ. ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ಅವ್ರಿಗೂ ಕೂಡ ನಾನು ಪೂರ್ವಕವಾದಂತಹ ಅಭಿನಂದನೆಗಳನ್ನು. MS ಪಾಟೀಲ್ರು ಬಹಳ ಹಾರ್ಡ್ ವರ್ಕ್. ಅವರು ವಿದ್ಯೆಯನ್ನ ಬಹಳಷ್ಟು ಕಲೀಲಿಲ್ಲ, ಆದ್ರೆ ಆ ವಿದ್ಯಾದ ಇರುವಂತ ಕ್ಷಣದಿಂದ ಬದಲಾವಣೆ ಏನ್ ತರಲಿಕ್ಕೆ ಸಾಧ್ಯ ಅಂತ ಅವರಿಗೆ ಮನವರಿಕೆ. ಆ ಮನವರಿಕೆ ಆದ ನಂತರ ಸಣ್ಣ ಪ್ರಮಾಣದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿದವರು ಇವತ್ತು ಸುಮಾರು 4,500 ವಿದ್ಯಾರ್ಥಿಗಳು ಇಲ್ಲಿ ಓದ್ತಾರೆ. ಮುದ್ದೇಬಾಳದಲ್ಲಿ ಕೂಡ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈಗ ಬಾಗಲಕೋಟೆ ಕೂಡ ಒಂದು ಕೇಂದ್ರವನ್ನಾಗಿ ಮಾಡಿ ಅವರು ಒಂದು ಅಪಾರವಾಗಿರ್ತಕ್ಕಂತ ಶಿಕ್ಷಣ ಪ್ರೇಮಿ ಜೊತೆವಾಗಿ ಅವರು ಒಂದು ಶಿಕ್ಷಣ ರಂಗದಲ್ಲಿ ಒಬ್ಬ ತತ್ವಜ್ಞಾನಿ ಅಂದ್ರೆ ತಪ್ಪಾಗಲಿಕ್ಕೆ. ಶಿಕ್ಷಣಕ್ಕೆ ಒಂದು ಮಹತ್ವನ ಪರಿಶ್ರಮದಿಂದ ಇವತ್ತು ತಮ್ಮ ಜೀವನದಲ್ಲಿ ಆದಂತಹ ಕೊರತೆಯನ್ನ ಮುಂದಿನ ಭವಿಷ್ಯದಲ್ಲಿ ಯಾವ ಮಕ್ಕಳಿಗೂ ಆಗ್ಬಾರ್ದು ಅನ್ನುವಂತ ಒಂದು ಸಂಕಲ್ಪ ಮಾಡ್ಕೊಂಡು ಈ ಸಂಸ್ಥೆಗಳೇನೇನು ಹಾಕಿದ್ದಾರೆ ಅವ್ರಿಗೆ ಮತ್ತೇನ್ ಅನ್ಬೇಕು, ತತ್ವಜ್ಞಾನಿನೇ ಅನ್ಬೇಕು. ಸೊ ಅವ್ರಿಗೆ ಇಂತಹ ಶಿಕ್ಷಣ ಹಲವಾರು ಸಂಸ್ಥೆಗಳನ್ನ ನಿರ್ಮಾಣ ಮಾಡುವಂತ ಶಕ್ತಿ ಭಗವಂತ ಕೊಡ್ಲಿ. ಒಳ್ಳೆ ವಿದ್ಯಾರ್ಥಿಗಳನ್ನ ನಮ್ಮ ದೇಶಕ್ಕೆ ಮುಂದಿನ ಪೀಳಿಗೆಗೆ ತೋರಿಸುವಂತ ಕೆಲಸ ಅವರಿಂದ ಆಗ್ಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಎಲ್ಲರೂ ನನ್ನ ನಮಸ್ಕಾರಗಳು. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2026 ಸಾಲಿನಲ್ಲಿ SLC ರಿಸಲ್ಟ್ಸ್ ಅಲ್ಲಿ ನಮ್ ಸಂಸ್ಥೆಯಿಂದ ಆಲ್ರೆಡಿ ಒಬ್ಬ ವಿದ್ಯಾರ್ಥಿ 625 ತೆಗೆದಿದ್ದು. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ರಿಸಲ್ಟ್ ಕಡಿಮೆ ಆದ ಕಾರಣ ಮರು ಮೌಲ್ಯಮಾಪನ ಹಾಕಿ, ಅದರಲ್ಲೂ ಸಹಿತ ನಮ್ಮ ಸಂಸ್ಥೆಯ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿ ಹೆಸರು ಸೃಷ್ಟಿ S ಪಾಟೀಲ್. ಈ ವಿದ್ಯಾರ್ಥಿ 40ರ ವಿದ್ಯಾರ್ಥಿ. ಈ ವಿದ್ಯಾರ್ಥಿ SLC ಮರು ಮೌಲ್ಯಮಾಪನದಲ್ಲಿ 625 ತೆಗೆದು ಮತ್ತೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಇತ್ರಿ, ಕಾನ್ಫಿಡೆನ್ಸ್ ಫುಲ್ ಇತ್ರಿ ಫಸ್ಟ್ ಗೆ ಬರ್ಬೇಕಾಗಿತ್ತ ಅಂತ ಹೇಳಿ. ಆಮೇಲೆ ಅದನ್ನ ಫೋಟೋ ಕಾಪಿ ಎಲ್ಲ ತರಿಸಿ ಟೀಚರ್ಸ್ ಚೆಕ್ ಮಾಡಿದ್ಮೇಲೆ ಅದಕ್ಕೆ ಕಾನ್ಫಿಡೆನ್ಸ್ ಇದ್ದಿದ್ರಿಂದ ಒಳ್ಳೆ ರಿವ್ಯಾಲ್ಯೂಯೇಷನ್ ಆಯ್ತು. ಇಲ್ಲಿ ಫಸ್ಟ್ ಇಂದಾನೆ ನಮ್ಗ ಫಸ್ಟ್ 10th ಫಸ್ಟ್ ಸೆಮಿಸ್ಟರ್ ಎಲ್ಲ ನಮ್ಗ IIT ಕೋಚಿಂಗ್ ಹೇಳಿದ್ರಿ. ಫುಲ್ ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟಿಂಗ್ ಇದ್ದಿರಿ. ಟೀಚರ್ಸ್ ನಮ್ಗ ಬರೀ ಸಿಲೆಬಸ್ ಅಷ್ಟೇ ಅಲ್ಲ, ನಮ್ಗ ಅದ್ರ ಜೊತೆ ಎಕ್ಸ್ಟ್ರಾ ನಾಲೆಜ್ ಕೊಡ್ತಿದ್ದೀರಿ. ಬರೀ ನಮ್ಗ್ ಸಿಲೆಬಸ್ ಅಷ್ಟೇ ಸೀಮಿತ ಮಾಡಿದ್ದಿಲ್ರಿ. ಫುಲ್ ಎಲ್ಲಾ ಪ್ರಿಪರೇಷನ್ ಮಾಡ್ಸಾರಿ. ಸೀರೀಸ್ ಎಕ್ಸಾಮ್ಸ್, ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಇಟ್ಟು ನಮ್ಗ ಪ್ರಿಪರೇಷನ್ ಮಾಡಿಸಿದ್ರಿಂದ ಹೆಲ್ಪ್ ಆಗಿದೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಹಲವು ವಿದ್ಯಾರ್ಥಿಗಳು ಇನ್ನೂ ಎಳೆದ ಒಂದು 5-6 ವಿದ್ಯಾರ್ಥಿಗಳು ತಮ್ಮ ಒಳ್ಳೆ ಸ್ಕೋರ್ ಅನ್ನು ತೆಗೆದು ಮತ್ತೆ ರಾಜ್ಯಕ್ಕೆ 2 ಮತ್ತು 3 ಮತ್ತು 4ನೇ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ. ಈ ಸಕ್ಸಸ್ ಇಲ್ಲಿಗೆ ಸ್ಟಾಪ್ ಆಗಬಾರ್ದು. ಮತ್ತೆ ಅವ್ರದ್ದು ಏನವರ ತಂದೆ ಮತ್ತು ತಾಯಿ ಮತ್ತು ವಿದ್ಯಾರ್ಥಿಯ ಗುರಿ ಇರ್ತೈತಲ್ಲ, ನಾ ಡಾಕ್ಟರ್ ಆಗ್ಬೇಕು, ನಾ ಒಳ್ಳೆ ಇಂಜಿನಿಯರ್ ಆಗ್ಬೇಕು, ನಾ ಒಳ್ಳೆ UPSC ಆಗ್ಬೇಕು, ಒಟ್ಟ ಒಂದ್ ಏನಾದ್ರು ಕಾಂಪಿಟೇಟಿವ್ ಮಾಡ್ಬೇಕಂತ ಇರುತ್ತಲ್ಲ, ಈ ಸಕ್ಸಸ್ ಹಿಂಗೆ ಮುಂದೆ ಕಂಟಿನ್ಯೂ ಆಗ್ಬೇಕು. ಈ ವಸತಿ ಶಾಲೆಯಲ್ಲಿ 10th ಎಲ್ಲ ಮುಗಿಸಿದೇವಿ. ಫಸ್ಟ್ ಗೆ ಎಕ್ಸಾಮ್ ಬರ್ದಾದ್ಮೇಲೆ ರಿಸಲ್ಟ್ ಬಂದಾಗ ನಮ್ದು 622 ಬಂದಿತ್ತು. ಆದ್ರೆ ಫುಲ್ ಕಾನ್ಫಿಡೆನ್ಸ್ ಇತ್ತು ಬರ್ತೈತಿ ಅಂತ ಹೇಳಿ. ಆಮೇಲೆ ಸ್ಕೂಲ್ ವತಿಯಿಂದ ಎಲ್ಲ ಹೊಳ್ಳೆ ರೀಚೆಕಿಂಗ್ ಹಾಕ್ರಿ, ರಿವ್ಯಾಲ್ಯೂಯೇಷನ್ ಹಾಕನ ನಾವು ಹೊಳ್ಳೆ ಹಾಕಿದೇವಿ. ಬಟ್ 2 ಮಾರ್ಕ್ಸ್ ಡಿಫ್ರೆನ್ಸ್ ಆಗಿತ್ತು.
ಸ್ಟೇಟಿಗೆ ಸೆಕೆಂಡ್ ರ್ಯಾಂಕ್. ಮಾರ್ಕ್ಸ್ ಎಷ್ಟಪ್ಪ ಅಂತಂದ್ರೆ 624 ಬಂದೈತಿ. ಇನ್ನು ಓದಿನ ರೀತಿ ಎಷ್ಟು ಗಂಟೆ ಓದ್ತಾ ಇದ್ರಿ? ಇಲ್ಲೆಲ್ಲ ಜಾಸ್ತಿ ಟೀಚರ್ಸೇ ನಮ್ಗೆ ಓದ್ಕೊಡ್ತಿದ್ರಿ. ಯಾಕಂದ್ರೆ ನಾವು ವಸತಿ ಇದ್ದೇವೆ, ಹಾಸ್ಟೆಲ್ ಇದ್ದೇವ್ರಿ. ಎಲ್ಲಾ ಟೀಚರ್ಸೇ ರಾತ್ರಿ ಸ್ಟಡಿ ಅವರ್, ಮಾರ್ನಿಂಗ್ ಸ್ಟಡಿ ಅವರ್. ನಾವು ನಮ್ಗ ಎಲ್ಲಾ ಟೀಚರ್ಸೇ ಎನ್ಕರೇಜ್ ಮಾಡಿದ್ದೀರಿ. ಪಪ್ಪ ಮಮ್ಮಿ ಟೀಚರ್ಸ್ ಇರ್ಲಿಲ್ಲ ಅಂದ್ರೆ ಇನ್ನೂ ಆಗ್ತಿರ್ಲಿಲ್ರಿ. ರಾತ್ರಿ ಸ್ಟಡಿ ಅವರ್ಸ್ ಅದು ಎಲ್ಲಾ ಬಾಳ ಎಲ್ಲಾ ಟೀಚರ್ಸ್ ಎನ್ಕರೇಜ್ ಮಾಡೋದು. ನಮ್ದು ಯಾವಾಗ ಬೇಕಾದ್ರೂ ಎಷ್ಟೊತ್ತಿಗೆ ಡೌಟ್ ಇದ್ರು ನಾವು ಹೋಗಿ ಕೇಳ್ಬೋದಾಗಿತ್ರಿ. ಈ ಎಲ್ಲಾ ಟೀಚರ್ಸ್ ಪೇರೆಂಟ್ಸ್ ಇದ್ರನೇ ಇಷ್ಟೆಲ್ಲಾ ಮಾಡಕ್. ಫ್ಯಾಮಿಲಿ ಪಪ್ಪ ಮಮ್ಮಿ ಇಬ್ರು ಫಾರ್ಮರ್ಸ್ ಅದಾರಿ. ಈಗ ನಾವು ಪ್ರೆಸೆಂಟ್ ಕುದ್ರಿ ಸಾಲೋಡಿಯಲ್ಲಿ ಇರ್ತೇವ್ರಿ. ಪಪ್ಪ ಅಗ್ರಿಕಲ್ಚರಿಸ್ಟ್ ಅದಾರಿ. ಸಿದ್ದನಗೌಡ ಮೂಲಿಮನಿ ಹತ್ರ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಕುದ್ರಿ ಸಾಲ ಹೊಡಿದ್ರಿ. ಇದು 9th ಬರಣ ಮುಗ್ಯಾಣ ಇಲ್ಲಿ ತಂದ್ ಬಿಟ್ಟವ್ರೆ. ಚಲೋ ಅನಸ್ತ್ರಿ ನಮ್ಗ. ಮೊದಲ ಎಕ್ಸಲೆಂಟ್ ದಾಗಿದ್ರಿ, ಅದು ನಮ್ಗೆ ಇದು ಅನಸ್ಲಿಲ್ಲ. ಇಲ್ಲಿ ತಂದ್ ಬಿಟ್ಟವ್ರಿ ನಾಗರಬಟ್ಟ ವೆಕೇಶನ್ಕ. ಚಲೋ ಅನಸ್ತು, ಇಲ್ಲೇ ಕಂಟಿನ್ಯೂ ಮಾಡ್ತೀವಿ. ಸಿಬ್ಬಂದಿ ಅವರ ಪರಿಶ್ರಮದಿಂದ ನನ್ನ ಮಗಳು ಇಷ್ಟ ರ್ಯಾಂಕಿಗೆ ಬಂದಾಗ ತುಂಬಾ ಸಂತೋಷ ಆಗ್ತದ್ರಿ. ಎಲ್ಲಾ ಸರ್ಗಳಿಗೂ ಧನ್ಯವಾದ ಹೇಳ್ತೇವೆ, ಇಷ್ಟಪಡ್ತೇವೆ. ಮೇ 3ಕ್ಕೆ ನಮ್ ಸಂಸ್ಥೆ ವಿದ್ಯಾರ್ಥಿಗಳು ಸರಿಸುಮಾರು 1500ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅನ್ನ ಬರ್ದಿದ್ರು. ಆ ನೀಟ್ ಎಕ್ಸಾಮ್ ದಲ್ಲಿ ನಮ್ ಸಂಸ್ಥೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಿತ್ತಪ್ಪ ಅಂದ್ರೆ 705 ಬಂದಿತ್ತು. ನಾನು ಎಕ್ಸ್ಪೆಕ್ಟೆಡ್ ಸ್ಕೋರ್ ಇದು 700 ಮೇಲೆ 2 ವಿದ್ಯಾರ್ಥಿಗಳು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಅದು ಎಲ್ಲೋ ಕ್ವಶನ್ ಪರ್ ಗುಜರಾತ್ ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್, ಬೇರೆ ಬೇರೆ ಔಟ್ ಆಫ್ ನಮ್ಮ ಸ್ಟೇಟ್ ದಲ್ಲಿ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ಸ್ಟೇಟ್ ದಲ್ಲಿ ಕ್ವಶನ್ ಪರ್ ಲೀಕ್ ಆಗಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗಿತ್ತು. ಅದನ್ನ ನಾವು ನೆಗೆಟಿವ್ ಅನ್ನ ಪಾಸಿಟಿವ್ ಅಂತ ತಗೊಂಡು ಬರುವಂತ ಜೂನ್ 21ರಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ನಮ್ಮ ಸಂಸ್ಥೆಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ವಿ. ಇದೇ ತರ ಪೇಪರ್ ಏನಾದ್ರು ಬಂದಿದ್ದೆ ಆದಲ್ಲಿ 700ಕ್ಕೆ 203 ವಿದ್ಯಾರ್ಥಿಗಳು ನಾವು 700 ಮೇಲೆ ಕೊಡ್ತೀವಿ. ಸರಿಸುಮಾರು 170ಕ್ಕಿಂತ 180 ವಿದ್ಯಾರ್ಥಿ ಈ ವರ್ಷವೂ ಸಹಿತ ನಾವು ಮೆಡಿಕಲ್ ಮಾಡಿ ನಾವು ಆಕ್ಸ್ಫರ್ಡ್ ಒಳ್ಳೆ ರಿಸಲ್ಟ್ ನಾವು ಏನು ಆಕ್ಸ್ಫರ್ಡ್ ಅಂದ್ರೆ ನೀಟ್ ಅಂದ್ರೆ ಆಕ್ಸ್ಫರ್ಡ್ ಇದೆಲ್ಲ ಆದ್ರಿಂದ ಮತ್ತೆ ನಾವು ಪ್ರೂವ್ ಮಾಡ್ತೀವಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಆಕ್ಸ್ಫರ್ಡ್ ಪಾಟೀಲ್ಸ್ PU ಸೈನ್ಸ್ ಕಾಲೇಜನ್ನ ಮತ್ತೊಂದು ಬ್ರಾಂಚ್ ಅನ್ನ ಮುದ್ದೇಬಿಹಾಳದಲ್ಲಿ 2 ವರ್ಷಕ್ಕಿಂತ ಮುಂಚಿತವಾಗಿ ಆರಂಭ ಮಾಡಿದ್ವಿ. ಅದ್ರ ಜೊತೆಯಾಗಿ ನಮ್ ಇನ್ನೊಂದು ಬ್ರಾಂಚ್ ಅನ್ನ ಬಾಗಲಕೋಟ್ ವಿದ್ಯಾಗಿರಿಯಲ್ಲಿ 15 ಕ್ರಾಸ್ ಅಲ್ಲಿ ಆರಂಭ ಮಾಡಿದ್ವಿ. ಆ ವಿದ್ಯಾಗಿರಿಯಲ್ಲಿ ಫಸ್ಟ್ PUC ಅದ್ರ ಜೊತೆಯಾಗಿ 2026-27ನೇ ಸಾಲಿನ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳು ಸಹಿತ ಪ್ರಾರಂಭ ಆಗಿದ್ದಾವೆ. ಯಾಕಂದ್ರೆ ನಾವು ಬಾಗಲಕೋಟ್ ಮಾಡುವಂತ ಉದ್ದೇಶ ಏನಿಲ್ಲ. ಕೆಲವೊಂದಿಷ್ಟು ಡಿಸ್ಟಿಕ್ ಅಂತ ವಿದ್ಯಾರ್ಥಿಗಳು, ದೂರಂತ ವಿದ್ಯಾರ್ಥಿಗಳು ಬೆಳಗಾವಿ ಇರಬಹುದು, ಬಾಗಲಕೋಟ್ ಇರಬಹುದು, ಗದಗ ಇರಬಹುದು, ಹುಬ್ಳಿ ಇರಬಹುದು, ದಾವಣಗೆರೆ ಇರಬಹುದು, ಅಲ್ಲಿರುವಂತ ವಿದ್ಯಾರ್ಥಿಗಳಿಗೆ ಈ ನಾಗರಬೆಟ್ಟ ಮತ್ತು ಈ ಬಿಜಾಪುರ ಡಿಸ್ಟ್ರಿಕ್ಟ್ ನಾಗರಬೆಟ್ಟ ಸ್ವಲ್ಪ ದೂರ ಆಗ್ತಿತ್ತು. ಆ ಉದ್ದೇಶದಿಂದ ಸ್ವಲ್ಪ ವಿದ್ಯಾರ್ಥಿ ಅನುಕೂಲ ಆಗ್ಲಿ ಅಂತ ನಾವು ಇಲ್ಲಿ ಬಾಗಲಕೋಟದಲ್ಲಿ ಆರಂಭ ಮಾಡಿದ್ದೀವಿ. ಈ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಮತ್ತು PUC ಫಸ್ಟ್ ಇಯರ್ ಅಡ್ಮಿಷನ್ ಆಲ್ರೆಡಿ ಪ್ರಾರಂಭವಾಗಿದ್ದು ಇನ್ನು ಕೆಲವೇ ದಿನದಲ್ಲಿ PUC ಫಸ್ಟ್ ಇಯರ್ ಕ್ಲಾಸ್ ಪ್ರಾರಂಭ ಮಾಡ್ತೀವಿ. ಇನ್ನು ಯಾವ ವಿದ್ಯಾರ್ಥಿ ಇನ್ನು ಅಡ್ಮಿಷನ್ ತಗೋಬೇಕಂತ ನಮ್ಮ ಆಕ್ಸ್ಫರ್ಡ್ ದಲ್ಲಿ ವಿಚಾರ ಮಾಡಿದಿರಿ, ವಿದ್ಯಾಗಿರಿ 15 ಕ್ರಾಸ್ ಅಲ್ಲಿ ಹೋಗಿ ಅಲ್ಲಿ ಅಡ್ಮಿಷನ್ ತಗೋಬಹುದು. ಇನ್ನೊಂದು ಪೇರೆಂಟ್ಸ್ ಗೆ ಒಂದು ಏನಪ್ಪಾ ಅಂದ್ರೆ ಕಾಡ್ತಾ ಇದೆಪ್ಪ ಅಂದ್ರೆ ನಾಗರಬೆಟ್ಟದಲ್ಲಿರುವಂತಹ ಗುಣಮಟ್ಟ ಶಿಕ್ಷಣವನ್ನ ಬಾಗಲಕೋಟದಲ್ಲಿ ಕೊಡ್ತೀರಾ ಅಂತ ಒಂದು ಪ್ರಶ್ನೆ ಪೇರೆಂಟ್ಸ್ ಅಲ್ಲಿ ಕಾಡ್ತಾ ಇದೆ. ನಾಗರಬೆಟ್ಟ ಇರಬಹುದು, ಮುದ್ದೇಬಿಹಾಳ ಇರಬಹುದು, ಬಾಗಲಕೋಟೆ ಇರೋದು ಒಂದೇ ಆಕ್ಸ್ಫರ್ಡ್. ಅದು ಒಂದೇ ಸಂಸ್ಥೆ ಇದೆ. ಇನ್ನೊಂದು ಬ್ರಾಂಚ್ ಅನ್ನ ಅಷ್ಟೇ ಮಾಡ್ತಾ ಇದ್ದೀವಿ. ಅದು ಗುಣಮಟ್ಟ ಶಿಕ್ಷಣದಲ್ಲಿ ನಾವು ಯಾರು ಕಾಂಪ್ರಮೈಸ್ ಆಗಲ್ಲ. ನಾಗರಬೆಟ್ಟದಲ್ಲಿ ಯಾವ ತರ ನಾವು ರಿಸಲ್ಟ್ ಅನ್ನು ಕೊಡ್ತಾ ಇದವಲ್ಲ ಅದೇ ತರ ರಿಸಲ್ಟ್ ಅನ್ನ ಮುಂದಿನ ಬರುವಂತ ವರ್ಷಗಳಲ್ಲಿ ಬಾಗಲಕೋಟದಲ್ಲಿಯೂ ನಾವು ಕೊಡ್ತೀವಿ. ಆಲ್ರೆಡಿ ಮುದ್ದೇಬಿಹಾಳದಲ್ಲಿ ರಿಸಲ್ಟ್ ಅನ್ನ ಪ್ರೂವ್ ಮಾಡಿದ್ದೀವಿ ನಾವು. ಬಾಗಲಕೋಟದಲ್ಲಿ ನಮ್ಮ ಮೇಲೆ ನೀವು ವಿಶ್ವಾಸ ನೀಡ್ರಿ, ನಿಮ್ ಮಕ್ಕಳನ್ನ ನಮ್ ಕೈಲಿ ಕೊಡ್ರಿ. 2 ವರ್ಷ ಆ ರಿಸಲ್ಟ್ ಅನ್ನ ಕೊಟ್ಟ ಆ ಮಾತನ್ನು ಉಳಿಸ್ಕೊಂಡಂತ ಈ ವೇದಿಕೆ ಮುಖಾಂತರ ಧನ್ಯವಾದ. ಈಗ ಏನು ಪ್ರಶ್ನೆ ಬರುತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಪೇರೆಂಟ್ಸ್ ಅಲ್ಲಿ ಕೆಲವೊಂದಿಷ್ಟು ಏನೋ ಒಬ್ರು ಅಪರಿಚಿತ ವ್ಯಕ್ತಿಗಳು ಯಾರೋ ಒಂದು ನಮ್ಮ ಸಂಸ್ಥೆ ಹಿತದೃಷ್ಟಿಯಿಂದ ಏನಂತ ಹೇಳ್ತಾರಪ್ಪ ಅಂದ್ರೆ ಪಾಟೀಲ್ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನ ಶಾಣೆ ಇರುವಂತ ವಿದ್ಯಾರ್ಥಿಗಳನ್ನ ಶಾಣೆ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ಯಾವ ವಿದ್ಯಾರ್ಥಿಯನ್ನ ನಾವು ಅಡ್ಮಿಷನ್ ಒಳ್ಳೆ ಪೇರೆಂಟ್ಸ್ ಬಹಳ ಜಾಣರು ಇದ್ದಾರೆ. ಪೇರೆಂಟ್ಸ್ ಒಬ್ಬ ತಮ್ಮ ಮಗನನ್ನ ಅವರು ವಿದ್ಯಾರ್ಥಿಯ ಬದುಕನ್ನ ಯಾವ ಸಂಸ್ಥೆ ರೂಪಿಸ್ಕೊಡ್ತಾರೆ ಆ ಸಂಸ್ಥೆ ಹೋಗ್ತಾರೆ. ಯಾಕಂದ್ರೆ ನಮ್ಮ ಸಂಸ್ಥೆ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 2020 ನಾವು ಮಾತಂತ ಹೇಳಲ್ಲ, ರಿಸಲ್ಟ್ ಅನ್ನ ಪ್ರೂವ್ ಮಾಡಿ ತೋರಿಸಿದೀವಿ ನಾವು. ಯಾಕಂದ್ರೆ ರಿಸಲ್ಟ್ ನೀವು ಪರಿಗಣಿಸಿದಾಗ ಲಾಸ್ಟ್ 2020ರಲ್ಲಿ 187 ವಿದ್ಯಾರ್ಥಿಗಳನ್ನ ನಾವು ಮೆಡಿಕಲ್ ಸೀಟ್ ಕೊಟ್ಟಿದ್ವಿ. ಯಾವುದೇ ಪೇರೆಂಟ್ಸ್ ಗೆ ನಾವು ಹೇಳಂಗಿಲ್ಲ. ಯಾಕಂದ್ರೆ ನಮ್ ಸಂಸ್ಥೆ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಮತ್ತೆ ಶಾಣೆ ಇರುವಂತ ಹುಡುಗ ಶಾಣೆ ಆಗ್ಲೇಬೇಕಿಲ್ಲ ಅನ್ನಲ್ಲ. ಅದೇ ರೀತಿಯಾಗಿ ಕಳೆದ ವರ್ಷನ ಎಷ್ಟೋ ಉದಾಹರಣೆ ಕೊಡಬಹುದು ನಿಮಗೆ. ಎಷ್ಟೋ ಜನ ವಿದ್ಯಾರ್ಥಿಗಳು ನೀಟ್ ಎಲಿಜಿಬಲ್ ಆಗಿದ್ದಲ್ಲ ಅಂತ ವಿದ್ಯಾರ್ಥಿಗಳನ್ನ ನಾವು ವೈದ್ಯರಾಗಿ ತೋರಿಸಿದ್ವಿ. ಅದನ್ನ ಯಾಕೆ ನೀವು ನೋಡಂಗಿಲ್ಲ? ಹೌದಲ್ಲ, ಅದು ಪ್ರಶ್ನೆ ಪೇರೆಂಟ್ಸ್ ನನಗೆ ಕೇಳಬೇಕಾಗತ್ತೆ. ಮತ್ತೆ ಯಾರ ಪ್ರಶ್ನೆ ಅವ್ರಿಗೂ ಕೇಳಬೇಕಾಗತ್ತೆ. ಯಾಕಂದ್ರೆ ಪೇರೆಂಟ್ಸ್ ಬಹಳ ಜನರು ಇದ್ದಾರೆ.
ಯಾವ ಸಂಸ್ಥೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ಯಾವ ಸಂಸ್ಥೆ ಈ ವರ್ಷ ಎಷ್ಟು ರಿಸಲ್ಟ್ ಕೊಡುತ್ತೆ JEE ನೀಟದಲ್ಲಿ, ಅಷ್ಟು ರಿಸಲ್ಟ್ ಅನ್ನ ಕನ್ಸಿಡರ್ ಪೇರೆಂಟ್ಸ್ ಅಡ್ಮಿಷನ್ ಮಾಡ್ತಾರೆ. ಈಗಾಗಲೇ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಇಲ್ಲ ಆಕ್ಸ್ಫರ್ಡ್ ಸಂಸ್ಥೆಯವರು ಒಳ್ಳೆ ವಿದ್ಯಾರ್ಥಿ ಹೈಜಾಕ್ ಮಾಡ್ತಾರೆ ಅಂತ. ಇಲ್ಲ, ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಇರುವೆ ಸಕ್ರಿ ಎಲ್ಲಿರುತ್ತೆ, ಇರುವೆ ಬಂದೇ ಬರುತ್ತೆ. ಎಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ ಅಲ್ಲಿ ಒಳ್ಳೆ ವಿದ್ಯಾರ್ಥಿಗಳು, ಇಂಟೆಲಿಜೆಂಟ್ ವಿದ್ಯಾರ್ಥಿಗಳು ಬಂದೇ ಬರ್ತಾರೆ. ನಾವು ಯಾವ ಒಳ್ಳೆ ರಿಸಲ್ಟ್ ಅಂತ ವಿದ್ಯಾರ್ಥಿಗಳು ನಾವು ಪ್ರೋತ್ಸಾಹ ಮಾಡ್ತೀವಿ. ನಾವು ನಮ್ ಸಂಸ್ಥೆ ರಿಸಲ್ಟ್ ಈ ತರ ಇದೆ, ನಿಮ್ ಭವಿಷ್ಯ ರೂಪಿಸ್ಕೊಡ್ತೀವಿ ಅಂತ ಹೇಳ್ತೀವಿ ನಾವು. ನಾವು ಏನೋ ಒಂದು ಆಮೇಶ ಒಡ್ಡಿ ನಮ್ ಸಂಸ್ಥೆ ತಗೊಂಬರಲ್ಲ. ಯಾಕಂದ್ರೆ ಆಮೇಶ ಒಡ್ಡಿ ತಗೊಂಬಂದ್ರೆ ಅವ್ರ ಪೇರೆಂಟ್ಸ್ ಬಹಳ ಜಾಣ್ತಿರ್ತಾರೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಮುಂದುವರಿ ಯಾವ ಸಂಸ್ಥೆ ಹಚ್ಚಿದ್ರೆ ನಮ್ ರಿಸಲ್ಟ್ ಒಳ್ಳೆ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗೋದಂತ ಪೇರೆಂಟ್ಸ್ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ರೀತಿ ಗೊತ್ತಿದೆ. ಯಾಕಂದ್ರೆ ನಾವು ಯಾವುದೇ ಸಂಸ್ಥೆ ನೀವು ಹಚ್ಚಿದ್ರು ಸಹಿತ ಅವ್ರ ಪೇರೆಂಟ್ಸ್ ವಿಚಾರ ಮಾಡ್ತಾರೆ, 2 ವರ್ಷದಲ್ಲಿ ನಮ್ಮ ಮಕ್ಕಳ ಜೀವನ ಉಜ್ವಲ ಆಗುತ್ತೋ ಇಲ್ಲೋ ಅಂತ ಅವ್ರು ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಯಾಕಂದ್ರೆ ರಿಸಲ್ಟ್ ನಮ್ ಸಂಸ್ಥೆ ರಿಸಲ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಹಲವು ವರ್ಷಗಳಿಂದ ಎಷ್ಟು ರಿಸಲ್ಟ್ ಅನ್ನು ಕೊಡ್ತಾ ಇದ್ವಿ. ಗ್ರಾಮೀಣ ಮಟ್ಟದಲ್ಲಿ ಈ ಒಂದು ಕುಗ್ರಾಮದಲ್ಲಿ ನಾವು ಸಂಸ್ಥೆಯನ್ನು ಕಟ್ಟಿ ಇಡೀ ಒಂದು ನಮ್ಮ ಕರ್ನಾಟಕವನ್ನು ಈ ಕಡೆ ನೋಡೋಕೆ ನಾವು ಪ್ರಯತ್ನ ಮಾಡತ್ತೀವಲ್ಲ, ಇದೇ ಒಂದು ಸಾಕ್ಷಿ ನಮಗೆಲ್ಲರೂ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.